ಯವ್ವ ನಾನು ತಪ್ಪಾಯ್ತು ಕಣಂಗೆ ಅಲ್ಲಿ ನ್ಯಾಯದಾಗಿನ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಏನಾರು ನಿನ್ನ ಪರವಾಗಿ ಬಂದೀನಿ ಅಂದ್ರೆ ನನಗೂ ಅವ್ರಿಗೂ ಜಗಳ ಕಂಟ್ಕಂತಾರ ಅಂದ್ಬಿಟ್ಟು ನಾನು ಸಾಲುವಾಗಿ ಹಿಂದಕ್ಕೆ ಬಂದಿದ್ದು ಕಣಂಗೆ. ಬೇಜಾರಾಗಿಲ್ಲ ತಾನೇ ನೀನಂತೂ? ಲೋ ಮಗನೇ, ನೀನು ಹೆಂಗ ಏನು ಅನ್ನೋದು ನನಗೆ ಗೊತ್ತೈತಿ. ನಮ್ಮ ವಿಚಾರ ಗೊತ್ತಿಲ್ಲದೆ ಅದೇನಿಲ್ಲ ಇಲ್ಲ ನಿಂಗೆ. ನಾ ಸುಬ್ರಹ್ಮಣ್ಯ ಜೊತೆ ಇದ್ದದ್ದು ನಿನಗೆ ಗೊತ್ತೈತಿ. ನೀನು ಯಾಕೆ ತಲೆ ಕೆಡ್ಸ್ಕೊಂತ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಸುಮ್ಕಿರು. ಇದಕ್ಕೆಲ್ಲ ಕಾರಣ ಭಾಳ ಲಕ್ಷ್ಮಿನ ಕಣವ. ಲಕ್ಷ್ಮಿನ ಭಾಳ ಮಾತಾಡ್ತಿದ್ದಲ್ಲ, ಇನ್ಯಾರು ಮಾತಾಡ್ತಿದ್ದಿಲ್ಲ ಹೆಂಗಸ್ರು. ಅವಳಂತೂ ಭಾಳ ಮಾತಾಡಕತ್ತಾಳ ಕಣಂಗೆ. ಮಾಡ್ತೀನಿ ಒಂಚೂರು ಮಾಡ್ತೀನಿ, ಬುಡಕ್ಕಿಲ್ಲ ಮಾತ್ರ. ಐತಿ. ಅಯ್ಯೋ ಅರ್ಚನಕ, ಇವಾಗ ಹೆಂಗಿದ್ರಿ? ಚೆನ್ನಾಗಿದ್ದೀರೇನ? ಬೇಸ್ ಆರಾಮಾಗಿದ್ದೀರಲ್ಲ? ಯಾರು ಹೊಡೆದಿದ್ರೇನ ನಿಮ್ಗೆ ಅಲ್ಲಿ? ಅಯ್ಯೋ ನನಗಂತೂ ಭಾಳ ನಂದ್ಕೊಂಬಿಟ್ನಕ್ಕ, ನಿನ್ಗೆ ಹೊಡೆದವ್ರ ಬಿಟ್ಟವ್ರೇನೋ ಅಂದ್ಕೊಂಡು. ಓ ಬಂಗಾರಿ, ನರಸಿಂಹ ನೀವೇನ? ನಾನು ಯಾರು ಅನ್ಕೊಂಬಿಟ್ಟು ನೋಡ್ರಿ. ಚೆನ್ನಾಗಿ ಏನಕ್ಕ ನನ್ಗೆ ಲಕ್ಷ್ಮೀ ಮನೆಯವರು ಹೆಂಗಾರು ಮಾಡಿ ಹೊರಕ್ಕೆ ಬೀಳ್ಬೇಕು. ನಂಗೆ ಅಲ್ಲಿವರೆಗೂ ಸಮಾಧಾನ ಆಗಕ್ಕಿಲ್ಲ. ನನಗೆ ಎಷ್ಟು ಹೊಟ್ಟೆ ಉರ್ಸ್ಕೊಂತವಳೆ ಆಕೆ. ಆಕಿನೇ ಭಾಳ ಮಾತಾಡ್ತಿದ್ದೋ ಆ ನ್ಯಾಯದಾಗ. ಅವಳು ಮಾತ್ರ ಉದ್ಧಾರ ಆಗಬಾರ್ದಷ್ಟೇ. ನಾನು ಅದೇ ವಿಚಾರ ಮಾತಾಡೋಣ ಅಂತ ಬಂದೀನಿ ಕನಕ. ಈಗ ಒಳ್ಳೆ ಸುದ್ದಿನ ತಂದೀನಿ ನೋಡೋಣ, ನಿನ್ಗಂತಾನೆ ಒಳ್ಳೆ ಸುದ್ದಿ ತಗೊಂಡ್ಬಂದೀನಿ. ಈ ನಾಯಿಗಳೆಲ್ಲ ಜಟ್ಟಿ ಜಾರ್ ಬಿದ್ರುವ ಮೀಸೆ ಮಣ್ಣಾಗಿಲ್ಲ ಅಂತ ಜೈಮಾಂದವು ಏನೋ ಆಗ್ಲಿ ನಕ್ಕಂತ ಕುತ್ಕೊಂಡು ಮಾತಾಡ್ತಾವೆ. ಅಲ್ಲಿ ಇದ್ರಾಗ ನ್ಯಾಯದಾಗ ಅಷ್ಟು ಬೋಯ್ದು ಜಗಳ ಮಾಡೋರೆ ಇಲ್ಲಿ ಬಂದು ಅಲ್ಲಿ ಕಿರ್ಕೊಂಡು ಕೂತವೆ. ಏನು ನರಸಿಂಹ, ಅದು ಏನು ವಿಚಾರ ಹೇಳು ಮೊದಲು. ಅದೇನು ಖುಷಿ ವಿಚಾರ ಅಂತೀಯಲ್ಲ. ಆ ಲಕ್ಷ್ಮೀ ಮನೆಯವರು ಉದ್ಧಾರ ಆಗಬಾರ್ದು ಅಷ್ಟೇ. ಆ ಲಕ್ಷ್ಮೀ ಮನೆ ಎಕ್ಕುಟ್ಟೋಗ್ಬೇಕು, ಹಾಳಾಗಬೇಕು, ಎಂಥದ್ದೇನಾರು ಇದ್ರೆ ಹೇಳ. ಅಯ್ಯೋ ಲಕ್ಷ್ಮೀ ಮನೆ ವಿಚಾರನ ಏನು ಮಾತಾಡ್ತಾರಪ್ಪ ಇವರು? ಫಸ್ಟ್ ಕೇಳ್ಕೊಂತೀನಿ, ಆಮ್ಯಾಗ ಒಳ್ಳೇದು ಮಾಡಕ್ಕೆ ಸರಿ ಹೋಗುತ್ತಾ. ಕೇಳ್ಕೊಂತೀನಿ ಮೊದಲು. ನೀನು ಫೋನು ಮನೆಯಾಗ ಇಟ್ಟು ಹೋಗಿದ್ದಲ್ಲಕ್ಕ, ನಾನು ಹೊರಗೆ ತಗೊಂಡು ಹೋಗಿದ್ದೆ. ನೀನು ಫೋನ್ ತಗೊಂಡೋಗಿ ಹಂಗೆ ಕರೆನ್ಸಿ ಹಾಕಿಸ್ಕ ಬಾ ಅಂದಲ್ಲ, ಹಂಗೆ ತಗೊಂಡು ಹೋಗಿದ್ದೆ. ಯಾರು ಒಂದೇ ಸಮಯ ಫೋನ್ ಎತ್ತಿದ್ರು. ಫೋನ್ ಎತ್ಕೊಂಡು ರಿಸೀವ್ ಮಾಡಿದೆ. ಅದ್ರಾಗ ಇವರು ಲಕ್ಷ್ಮೀ ಮನೆಯಾಗ ಲಕ್ಷ್ಮೀ ಮಗಳವಳಲ್ಲ ಒಂದು ಆ ಹುಡುಗಿ ಸಂಕ್ರೂರ್ನ ಮದುವೆ ಆಗಿತ್ತಲ್ಲ, ಅವನು ಸುಂದ್ರ ಹೋಗಿ ಒಂದುಗ ಮುತ್ತು ಕೊಟ್ಟವನಂತ. ಇವತ್ತು ದೊಡ್ಡ ಜಗಳನೇ ನಡೀತೈತಂತ. ಅವರು ಇಬ್ರು ಹುಡುಗಿರು ಅವರಲ್ಲ, ಅವರ ಫೋನ್ ಹಚ್ಚಿದ್ರು. ಅಯ್ಯೋ ನರಸಿಂಹ, ನೀನು ಏನು ಹೇಳ್ತಿದ್ದೆಪ್ಪ? ದೀಟಾನಪ್ಪ ನೀನು ಹೇಳ್ತಿರೋದು. ಅವರು ಹುಡುಗಿರು ಫೋನ್ ಹಚ್ಚಿದ್ರೆ? ಓ ಹಂಗಾರೆ ಮಾತಾಡಿರೋಕ್ಕಿಲ್ಲ ಅಲ್ಲ ಅವರು. ಫೋನ್ ಹಚ್ಬಿಟ್ಟು ಸುಮ್ಮನೆ ಹಿಡ್ಕೊಂಡಿರ್ತಾರ. ಅಲ್ಲಿ ಮಾತಾಡೋದೆಲ್ಲ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಏನೇನು ಮಾತಾಡಿದ್ರು, ಏನೇನಾಗೈತಿ ಅವ್ರ ಮನೆ ವಿಚಾರ. ನಂಗಂತೂ ಭಾಳ ಖುಷಿ ಐತೈತೆ ಕಣಪ್ಪ ಈ ವಿಚಾರ ಕೇಳಿ. ನಮ್ಮ ಅತ್ತೆಗ ಅಲ್ಲಿ ಅಷ್ಟು ಅವಮಾನ ಮಾಡಿ ಕಳ್ಸೋರಂತ ಇಡೀ ಊರ ಮಾತಾಡ್ತೈತಿ. ಇಲ್ಲಿ ಬಂದು ನಕ್ಕಂತ ಕುಂತ್ಕೊಳ್ಳೆ. ನಾಚಿಕಿಲ್ದೋಳು ಇವಳ್ದು ಒಂದು ಜನ್ಮವ ಹಾಳಾಗೋಗ್ತಾಳೆ, ದರಿದ್ರದೋಳು. ಹಂಗೆ ಹಾಳಾಗಕ್ಕಿಲ್ಲ, ತಿನ್ನಕ್ಕೆ ಇಟ್ಟಿಲ್ದಂಗೆ ಸಾಯ್ತಾಳ. ಹ್ಞೂ ಕನಕ, ಫೋನ ರಿಸೀವ್ ಮಾಡಿದಿ. ಅದ್ರಾಗ ಅವಳು ಒಂದುಗ ಹುಡುಗಿ ಇದು ಇವನು ಯಾರಪ್ಪ ಸುಂದ್ರ ಹೋಗಿ ಮುತ್ತು ಕೊಟ್ಟವನಂತೆ. ಅದ್ರಾಗ ಬೇರೆ ದಿನ ನಿನ್ನ ನಮ್ಮ ಮಟ್ಟಿಗೆ ಬತ್ತಿ ಅಂತಂದವನ ಎಲ್ಲ ಕೇಳಿಸ್ತಿತ್ತು ನಂಗೆ. ನಾನು ರೆಕಾರ್ಡ್ನು ಮಾಡ್ಕೊಂಬಂದೀನಿ ಅದನ್ನ. ಇಬ್ರು ಭಾಳ ಜಗಳ ಮಾಡ್ತಿದ್ರು ಕನಕೋ, ಬೇಸಿತ್ತು. ನನಗಂತೂ ಕೇಳಿ ನಗು ಬಂದ್ಬಿಡ್ತು. ಅಯ್ಯೋ ಒಂದು ಮನೆ ವಿಚಾರನ ಇವ್ರಿಗೆ ಹೆಂಗೆ ಗೊತ್ತಾಗ್ತೈತಿ? ಅವರಿಬ್ರು ತಾಟ್ಕಿತ್ತಿ ಸೊಸೆರಿ ಇವ್ರಿಗೆ ಏನಾಗಬೇಕು? ಮೂರೊತ್ತಿ ಇವ್ರ ಜೊತೆ ಫೋನಾಗ ಮಾತಾಡ್ತಿರ್ತಾರಲ್ಲ, ಏನೋ ಮಸ್ಲತ್ತೈತಿ. ಫಸ್ಟು ಲಕ್ಷ್ಮಕ್ಕಂಗೆ ತಿಳಿಸ್ತೀನಿ, ಇದನ್ನ ತಿಳಿಸ್ದಂಗೆ ಬಿಡೋಕ್ಕಿಲ್ಲ. ಯಾರು ಏನು ಎತ್ತ ಅಂತ ತಿಳಿಸ್ತೀನಿ. ಅವರಿಬ್ರು ಯಾರ ಮನೆಯಿಂದ ಬಂದವ್ರ, ಯಾಕೆ ಇವ್ರಿಗೆ ಸಹಾಯ ಮಾಡ್ತಾರ ಎಲ್ಲ ತಿಳಿಸ್ತೀನಿ. ಅಲ್ಲ ಲಕ್ಷ್ಮಕ್ಕಂಗೆ ಮಗ್ಳಿಗೆ ಈ ಥರ ಆಗೈತೆ ಅಂದ್ಬಿಟ್ಟು ಏನು ಖುಷಿಯಾಗಿ ಮಾತಾಡ್ತಾರೆ. ನೆಗದು ಬೀಳ್ತಾರೆ ಬೊಟ್ಟೆ ಅಂತಿಂತದಲ್ಲ. ಲಕ್ಷ್ಮಕ್ಕನೇ ಕೊನೆ ಲಾಸ್ಟ್ಗೆ ನಿಮ್ಗೆ ನೀರು ಬಿಡೋದು ಬಾಯಿಗ. ಇನ್ನು ಯಾರು ಬಿಡೋಕ್ಕಿಲ್ಲ ಈ ಊರಾಗ, ತಿಳ್ಕೊಬಿಡ್ರಿ ಅದನ್ನ. ಅವಳು ನಿದ್ರಾಕೊಂಡು ನೀವು ಬದುಕೋಕ್ಕಾಗುತ್ತೆ? ನಾ ಮಾಡ್ತಾಳೆ ಇರ್ರಿ ನಿಮ್ಗೆ. ಇಡ ಪೆಡ್ತಾಳೆ, ಎಲ್ಲಿ ಪೆಟ್ಬೇಕಲ್ಲಿ ಪೆಡ್ತಾಳೆ, ಸುಮ್ಕಿರ್ರಿ. ಅಯ್ಯೋ ರೀ, ನೀ ತಪ್ಪು ತಿಳ್ಕೊಂಡಿದ್ದೆ ಕಣಪ್ಪ. ಅದು ಅವ್ರ ಫೋನಲ್ಲ, ನನ್ನ ಫೋನು ರೀಚಾರ್ಜ್ ಮಾಡ್ಸ್ಕೊಂಬ ಅಂತ ಕೊಟ್ಟಿದ್ದು ಅವ್ರದ್ದು ಅಂತ ಹೇಳ್ತೀಯಲ್ಲ. ನಮ್ಗೆ ರಿಲೇಷನ್ ಆಗಬೇಕಾಗಿರೋದಕ್ಕೆ, ಅವ್ರಿಗಲ್ಲ. ನಾನೇ ಕೊಟ್ಟು ಕಳಿಸಿದ್ದು ಫೋನ್ಗೆ ರೀಚಾರ್ಜ್ ಮಾಡ್ಕೊಂಬ ಅಂತೇಳಿ. ಅವ ಅಕ್ಕನ ಕೈ ಕೊಟ್ಟಿದ್ದು ನಾವು ಅಕ್ಕ ನಂದು ಅಂತೇಳಿ ಕೊಟ್ಟಾಳ ಅಷ್ಟೇ ಅರ್ಚನಮ್ಮ. ಆಯಮ್ಮಂಗೆ ಡೌಟ್ ಬಂದಿರಬೇಕು ಯಾರು ಏನು ಎತ್ತ ಅಂತೇಳಿ. ಇವಾಗ ಯಾರು ಫೋನು ಅಂತ ಇವಾಗ ಅರ್ಥ ಆಗಿರುತ್ತೆ ತಕ್ಕ. ಅಯ್ಯೋ ನನ್ನ ಮರುಗಿಷ್ಟು ನೋಡ, ನಿನ್ನ ಫೋನ್ ಎಲ್ಲ ಅದು ನಿನ್ನೆ ಪೌಚ್ ಹಾಕಿಸ್ಕೊ ಬಂದುವಲ್ಲ, ನಾನು ಆವಕ್ಕೊಂದೆ ಅಂತ ಅನ್ಕೊಂಬಿಟ್ಟೆ. ಯಾವ್ದಾದ್ರೇನು ಫೋನು ಒಟ್ನಾಗ ಒಳ್ಳೆ ಸುದ್ದಿ ಬಂತಲ್ಲ. ಆ ಲಕ್ಷ್ಮೀ ಮನೆ ಯಾಕೆ ಕೊಟ್ಟು ಹೋಗ್ಬೇಕು, ನಂಗೆ ಅದಾ ಇರೋದು. ಅದ್ರಾಗ ಅವ್ರ ಚಿಕ್ಕ ಮಗಳು ಹೊರಗೆ ಬಿದ್ಲು, ನನ್ಗೆ ಅದಾ ಖುಷಿ ಭಾಳ. ಊರಾಗೆಲ್ಲ ಹೇಳ್ಕೊಂತಿರ್ಕ ಬಂದ್ಬಿಡ್ತೀನಿ ಹಂಗೆಯೇ. ಇನ್ನೇನೈತಪ್ಪ ಮತ್ತೆ? ಏನೇನು ಮಾತಾಡ್ತಿದ್ರು, ಏನೇನು ಬಿಡ್ತಿದ್ರು? ಅವನೇನಂದ ಸುಂದ ಒಪ್ಕೊಂಬಿಟ್ನೇನ ಯಾರು ಹೇಳ್ಕೊಟ್ರದು ಮಾಡೋದು ಅಂತೇಳಿ? ಇಲ್ಲ ದಿಟಲ್ವಯ ಹುಡುಗಿ ಅವನು ಕರ್ಸ್ಕೊಂತಿದ್ಲ ಮನೆಯಕ್ಕ. ಅವಳು ಭಾಳ ಒಳ್ಳೆಯವಳಲ್ಲ ಕಣೆ ಬಂಗಾರಿ, ಭಾಳ ಕೆಟ್ಟಲೌಡಿ. ಅದಕ್ಕೆ ಒಂದು ಹಿಂಗೆ ಆಗಿರೋದು. ಏನು ಆಗಾಕಿಲ್ಲ, ಸುಮ್ಕಿರು. ಸರಿಯಾಗ ಏರಿಕ್ತಾನ ಸಂಕ್ರಮ್ ಗೊತ್ತಾಗೈತಲ್ಲ. ಸರಿಯಾಗ ಏರಿಕ್ತಾನ. ಬುಡ್ಗಿಡಗ ಅಣ್ಸಲ್ಲ ಅವನು. ಸಾವುಕಾರ ವಯ್ಯ ಚಿಕ್ಕನಿಗಯ್ಯ ಇದ್ದಂಗೆ ಅವನು. ಹೋಗಿ ಅವನ ಇರ್ತಿಗ ಮುತ್ತು ಕೊಟ್ಟವನೇ ಅಂದ್ರೆ ಸುಮ್ಮನೆ ಬಿಡ್ತಾನೇನು? ಬುಡ್ಗಿಡವನೆಲ್ಲ ಸರಿಯಾಗಿ ಏರಿಕ್ತಾನ. ಮಾಡಲಿ ಸುಮ್ಕಿರು. ಈ ಒಂದಕ್ಕೆ ಸರಿಯಾಗಿ ಏರಿಕ್ತಾನ. ನಂಗೆ ಅದ ಕಾಯ್ತಿರೋದು. ನಮ್ಮ ಅತ್ತೆಗೆ ಮಾತ್ರ ಯಾವತ್ತು ಬುದ್ಧಿ ಬಂದು ಹಾಳಾಗಿ ಹೋಗ್ತಾಳೋ. ಬರೀ ಅವ್ರ ಮನೆ ವಿಚಾರ ಇವ್ರ ಮನೆ ವಿಚಾರ ಇದ್ದೇ ಇರುತ್ತೆ. ತಂದು ಅಂತ ಸ್ವಂತ ಬುದ್ಧಿ ಏನೂ ಇಲ್ಲ, ಇಟ್ಟು ಇಲ್ಲ. ಉದ್ಧಾರ ಆಗಕ್ಕಿಲ್ಲ, ಇಲ್ಲ ಲೌಡಿ ಮುಂಡೆ ಉದ್ಧಾರ ಆಗಕ್ಕಿಲ್ಲ. ಮಂದಿ ಮನೆ ಹೆಣ್ಮಕ್ಳನ್ನ ಇಷ್ಟು ಆಡ್ಕೊಂತಾಳೆ ಅಂದ್ರೆ ಉದ್ಧಾರ ಆಯ್ತಾಳೇನ? ಎಕ್ಕುಟ್ಟು ಹೋಗ್ತಾಳೆ. ಅಲ್ಲ ಕನಕ, ಇದು ಲಾಯರು ಇನ್ನೊಂದು 2-3 ದಿನ ಬರ್ತೀನಿ ಅಂದ್ರು ಇನ್ನೂ ಬಂದೇ ಇಲ್ಲ. ಫೋನ್ ಹಚ್ಚಿದ್ನ ಲಾಯರು? ಹೌದು ಕಣ ಅರ್ಚನಕ, ನಾನು ನಿಮ್ಮನ್ನು ಕೇಳಮ್ಮ ಅನ್ಕೊಂಡು ಮರ್ತ್ಕೊಂಡು ನೋಡ. ಲಾಯರ್ ಬರ್ತೀನಿ ಅಂತಂದ್ರು, 1 ವಾರ ಆಯ್ತು ಇನ್ನೂ ಬಂದಿಲ್ಲಲ್ಲ. 1 ವಾರದಷ್ಟಲ್ಲಿ ಪಾತ್ರ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ ಅಂತಂದ್ರು, ಈಟೋತಾದ್ರೂ ಬಂದಿಲ್ಲ. ಏನು ಮಾಡೋದು? ಬರ್ತೀನಿ, ಬರ್ತಾರ ಬರೋಕ್ಕಿಲ್ವಾ? ಇಲ್ಲ ಕನಕ, ಇದೆಲ್ಲ ನ್ಯಾಯ ಪಂಚಾಯತಿ ಆಗಿತ್ತಲ್ಲ. ಅವನು ನಮ್ಮೂರವನೇ ಇಲ್ಲ, ಅವ್ನು ಬಿಳಿಯಪ್ಪ ಗೊತ್ತಿತ್ತು ಅಲ್ಲ, ಆಯರ್ ಬಿಳಿಯಪ್ಪಂಗ. ಅದಕ್ಕೆ ಬರ್ತೀನಿ ಅಂತ ಅಂದವನೇ ಕಣ. ಬರ್ತಾನ ಇವತ್ತನ ನಾಳೆಗೋ ಬರ್ಬೋದು. ಬಂದ್ರೆ ನಿಮ್ಮ ಆಸ್ತಿ ಪತ್ರ ಎಲ್ಲ ನಮ್ಮ ಹೆಸರು ಬರ್ಕೊಟ್ಬಿಟ್ರೆ ಎಲ್ಲ ಚೆನ್ನಾಗಾಗುತ್ತೆ ನೋಡ್ರಿ.
ಏ 5 ಎಕರೆಗೆ 10 ಎಕರೆ ಬರುತ್ತೆ, 10 ಎಕರೆಗೆ 20 ಎಕರೆ ಬರುತ್ತೆ ಅಂದರೆ ಕೊಡ್ದಂಗೆ ಇರ್ತೀನಕ್ಕ. ಸುಮ್ಕಿರಕ್ಕ ಕೊಡ್ತೀನಿ, ನಂದು 10 ಎಕರೆನೂ ಕೊಟ್ಬಿಡ್ತೀನಿ. ಮತ್ತು ಇದೈತಲ್ಲ ಏನಪ್ಪ, ನಂದು ಅಪಾರ್ಟ್ಮೆಂಟ್ ಐತಲ್ಲ ಅದನ್ನ ಬರ್ಕೊಡ್ತೀನಿ. ಎರಡೂ ಬರ್ಸ್ಕೊಂಬಿಡಕ್ಕ, ಒಳ್ಳೆ ರೊಕ್ಕ ಆಗುತ್ತೆ ನಿಮ್ಗೂ. ನನಗೆ 20 ಲಕ್ಷ ಮತ್ತು ಅದೊಂದು 5 ಲಕ್ಷ ಕೊಟ್ಬಿಡ್ರಿ ಅಪಾರ್ಟ್ಮೆಂಟ್ಗೆ. ಅದೇನು ಇದರಲ್ಲಿ ಹಳ್ಳಿ ಕಡೆ ಸೈಡ್ ಕಟ್ಟಿರೋದು, ಬೆಂಗಳೂರಾಗೆ ಆದ್ರೂ ಅದೇನಷ್ಟು ರೊಕ್ಕ ಓಡ್ತಿಲ್ಲ. ಏನಂದ್ರೆ 4,000 ಸಂಬಳ ಬರ್ತಾವೆ ಅಷ್ಟೇ, ಭಾಳ ಏನಿಲ್ಲ ಕಣಕ್ಕ. ಒಂದು 4,000 3,000 ಬರ್ತವೆ, ಅದು ಹಳೇದಾಗ್ಬಿಡ್ತು ಬಿದ್ದಿದ್ದು ಹೋಗಂಗೆ ಐತಿ. ಜಾಗಕ್ಕೆ ಮಾತ್ರ ಕೊಡಿ ನೀವು, ಅಪಾರ್ಟ್ಮೆಂಟ್ಗೆ ಏನು ಕೊಡಕ್ಕೆ ಹೋಗಬೇಡಿ. ಜಾಗಕ್ಕೆ ಒಂದು 5 ಲಕ್ಷ ದುಡ್ಡು ಕೊಟ್ಬಿಡಕ್ಕ ಸಾಕು. ಏ ಯಾರ ಹತ್ರನೂ ಬಾಯ್ ಬಿಡಕ್ಕೆ ಹೋಗ್ಬೇಡ ಕಣ್ ಬಂಗಾರಿ. 10 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ಈಗ 10 ಲಕ್ಷ ಕೊಡ್ತೀನಿ, ಆಮ್ಯಾಗ 10 ಲಕ್ಷ ಕೊಡ್ತೀನಿ, ಸರಿ ಏನ? ಅದು ಬರೋ ಹೊತ್ನಾಗ 20 ಲಕ್ಷ ಬರುತ್ತೆ ನಿನ್ಗೆ. 10 ಲಕ್ಷಕ್ಕೆ 20 ಲಕ್ಷ ಕೊಡ್ತಾರೆ ಅವರು. ಮತ್ತು 10 ಎಕರೆಗೆ 20 ಎಕರೆ ಜಮೀನು ಕೊಡ್ತಾರೆ. ಆರಾಮಾಗಿ ಖುಷಿಯಾಗಿದ್ಬಿಡು, ಸುಮ್ಕಿರು. ಅಲ್ಲ ಪಕ್ಕದವ್ರದ್ದೇ ಬಿಡಿಸ್ಕೊಡ್ತಾರೆ ಅವರು. ನಾನು ಹೇಳ್ತಿರೋದು ದಿಟ್ಟ ಕಣೆ. ಅಯ್ಯೋ ನಿನ್ನ ಮೇಲೆ ಭಾಳ ನಂಬಿಕೆ ಐತೆ ಬಿಡಕ್ಕ. ನಾನು ನನ್ನ ಗಂಡನ ಅಷ್ಟು ನಂಬಕ್ಕಿಲ್ಲ, ನಿನ್ನೊಂದು ಭಾಳ ನಂಬ್ತೀನಿ. ನನಗೆಲ್ಲ ಮಾಡಿಸ್ಕೊಟ್ಬಿಡು, ಅಷ್ಟೇ, ಏನೇನು ಇಲ್ಲ. ಸರಿ ಏನ? ಏ ಬೂಡಕ್ಕ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಹೆಸ್ರಿಗೆ ಆಯಿತು ಅಂತಾನೆ ತಿಳ್ಕ. ಇದು ನಮ್ಮ ಹೆಸ್ರಿಗೆ ಆಯಿತು, ರೊಕ್ಕ ಎಲ್ಲ ನಿನಗೆ ಬಂತು ಅಂತಾನೆ ತಿಳ್ಕ. ಮುಂದಿನ ಸರಿಗೆ 10 ವರ್ಷ ಬಿಟ್ರೆ ನಿಂಗೆ 20 ಎಕರೆ ಜಮೀನು ಬರುತ್ತಾ. ಆರಾಮಾಗಿ ತಗೊಂಡು ಇದೇ ಊರಾಗ ಆರಾಮಾಗಿ ಕುಣ್ಕೊಂಡು ಇರ್ಬೋದು ನೀನು. ನೋಡು, 10 ಎಕರೆಗೆ 20 ಎಕರೆ ಜಮೀನು, ಒಂದು ಅಪಾರ್ಟ್ಮೆಂಟ್ಗೆ 2 ಅಪಾರ್ಟ್ಮೆಂಟು. ಮತ್ತು ಈಗ 10 ಲಕ್ಷ ರೂಪಾಯಿ ಕೊಟ್ಟಿರ್ತೀವಿ, ಆಮ್ಯಾಗ 20 ಲಕ್ಷ ಕೊಡ್ತೀವಿ. 10 ಬರುತ್ತಾ ನಾವು ಕೊಟ್ಟಿರೋದು. ಒಳ್ಳೆ ರೊಕ್ಕ ಹೊಡ್ಕಂತಿ ಬಿಡಕ್ಕ ನೀನಂತೂ. ಏನಾದರೂ ಆಗಲಿ ನಮ್ಮ ಅತ್ತೆಗೆ ಮಾತ್ರ ಜಮೀನು ಸಿಗಬಾರ್ದು. ಲೌಡಿ ನೀಟು ಅಥವಾ ಸುಬ್ರಹ್ಮಣ್ಯಪ್ಪಂದು ಅವ್ರದ್ದು ಮನೆ ಹಾಳು ಮಾಡಿ ಸಾಕಾಗಿಲ್ಲ ಅಂದ್ಬಿಟ್ಟು ಇವಾಗ ಮಂದಿ ಮನೆದು ಇವ್ರದ್ದು ತಿಂದು ಅದು ಸಾವುಕಾರ ಮುಂದೆ ನನಗೆ ಗೊತ್ತೈತಿ. ಫಸ್ಟು ಸಿಂಗಾರಮ್ಮಂಗೆ ಹೇಳಿ ತಿಳಿಸ್ತೀನಿ, ಮಾಡ್ತೀನಿ ಇವ್ರಿಗೆಲ್ಲ ಸರಿ ಹಂಗೆ ಏರಿಕ್ತೀನಿ, ಆಮ್ಯಾಗ ಇರೋದು ಇವ್ರಿಗೆಲ್ಲ. ಹ್ಞೂ ಕಣೆ, ನೀನು ಊರಾಗ ಕುಳುವಂತೆ ಆಗ್ಬಿಡ್ತಿ. ನಿಮ್ಮ ಅಕ್ಕ ನಿಮ್ಮ ಬಾವಂತವ ಏನಿರೋದು ರೊಕ್ಕ, ನೀನು ಸಾವುಕಾರ್ತಿ ಐತಿ ನೋಡ್ಬೇಕಾರ. ನೀನು ನಿನ್ನ ಗಂಡ ನೀ ಹೇಳ್ದಂಗೆ ಕೇಳ್ಕೊಂಬಿದ್ದಿರ್ತಾರ ಇವ್ರ ಮಂದಿ. ಏನಕ್ಕಂದ್ರೆ ನಿನ್ನ ಹತ್ರ ರೊಕ್ಕ ಇರುತ್ತೆ, ಬಡ್ಡಿ ಜಾಸ್ತಿ ಬಿಟ್ಕಂತೀಯ. ನೀನು 10 ಲಕ್ಷ ರೂಪಾಯಿ ಬರುತ್ತಲ್ಲ, ಅದನ್ನು ನನ್ನ ಕೈಯಾಗ ಕೊಡು, ಅಲ್ಲಿ ಬಡ್ಡಿಗೆ ಬಿಡ್ತೀನಿ. 10 ಲಕ್ಷ ರೂಪಾಯಿಗ ತಿಂಗ್ಳಿಗೆ ಇಲ್ಲ ಅಂದ್ರೂ 1 ಲಕ್ಷಕ್ಕೆ 2,000 ರೂಪಾಯಿ ಹಂಗೆ. 10 ಲಕ್ಷಕ್ಕೆ 20,000 ಬಡ್ಡಿ ಬರುತ್ತೆ ಕಣೆ. 1 ವರ್ಷಕ್ಕೆ ಇದು 1 ತಿಂಗ್ಳಿಗೆ ಸುಮ್ಮನೆ ತಗೋವಂತೆ ತಕ. ಅಯ್ಯೋ ನೀನು ಹೆಂಗೆ ಕೇಳ್ತಿ ಹಂಗೆ ಮಾಡ್ತೀನಿ ಕನಕ. ಅದು 10 ಲಕ್ಷ ರೂಪಾಯಿನ ನಿನ್ನ ಹೆಸ್ರಿಗೆ ಇಟ್ಕೊಂಬಿಡು, ನನಗೆ ಬಡ್ಡಿ ಮಾತ್ರ ತಂದ್ಕೊಡು. 20,000 ಬರುತ್ತೇನೋ ತಿಂಗ್ಳಿಗೆ ಹಂಗಾರ. 20,000 ರೂಪಾಯಿ ಬಡ್ಡಿ. ಅಯ್ಯೋ ನಾನು ಆರಾಮಾಗಿ ಕುತ್ಕೊಂಡು ತಿನ್ಬೋದು ಕನಕ. ನಾನು ಯಾವ ಕೂಲಿಯಕ್ಕೆ ಹೋಗ್ಬೇಕಾಗಿಲ್ಲ, ಏನೂ ಇಲ್ಲ. ನಾನು ಮನೆ ಅಪಾರ್ಟ್ಮೆಂಟು ಜಮೀನೆಲ್ಲ ಮಾಡ್ಬಿಟ್ರೆ ಬಾಡಿಗೆ ಮನೆಯಾಗ 2 ದಿನ ಇರೋದು ಅನ್ಕೊಂಡಿದ್ದಿ. ನಮ್ಗೆ ನಿಮ್ಮ ಮನೆಯಾಗ ಇಟ್ಕೊಂಡು ಬಾಡಿಗೆ ಕಟ್ಕೊಂಡು ತಿನ್ಕಂತ ಕುತ್ಕೊಂಬೋದಲ್ಲಕ್ಕ ಎಲ್ಲರೂ ಒಟ್ಟಿಗೆ. ಅಕ್ಕ, ನಿನ್ಗೆ ಈ ಮನ್ಯಾಗ ಯಾವಾಗಲೂ ಜಾಗ ಐತೆ ಕನಕ. ನಾನು ಬರ್ಕೊಟ್ಬಿಡ್ತೀನಿ. ನಾನು ನಿನ್ನ ಮ್ಯಾಗ ಆಣಗು, ನಮ್ಮ ಅವ್ವನ ಮ್ಯಾಗ ಆಣಗುವ. ನಿನ್ನೊಂದು ಮಾತ್ರ ಮನೆಯಿಂದ ಹೊರಕಾಕಿಲ್ಲ ಕಣಕ. ನೀನು ನಮ್ಮ ಮನ್ಯಾಗ ಅಕ್ಕಿದ್ದಂಗೆ, ನೀನು ಅಕ್ಕ ಬಾವಿದ್ದಂಗೆ. ನಿಮ್ಮನ್ನು ಯಾರು ಹೊರಕಾಕ್ತಾರೇನ? ನಾನು ನಿಮ್ಮ ಮನ್ಯಾಗ ನೀನು ನಾ ರಾಣಿ ನೋಡ್ಕೊಂತೀನಿ ಕನಕ. ಹಬ್ಬ ಹರಿದಿನಕ್ಕೆಲ್ಲ ಸೀರೆ ತಗೊಡ್ತೀನಿ, ಬಳೆ ತಗೊಡ್ತೀನಿ, ಎಲ್ಲ ಮಾಡ್ತೀನಿ. ಸುಮ್ಮನಿರಕ ಯಾಕೆ ತಲೆ ಕೆಡ್ಸ್ಕಂತಿ? ಹೆಂಗೋ ಕಣಪ್ಪ, ಎಲ್ಲ ಮಾಡ್ತೀನಿ ಅಂತ ಒಪ್ಕಂತೀಯಲ್ಲ. ಭಗವಂತ ಚೆನ್ನಾಗಿಟ್ಟಿರ್ತಾನೆ, ನಿನ್ನನ್ನು ಮಾತ್ರ ಬಿಡೋಕ್ಕಿಲ್ಲ, ಕೈ ಬಿಡೋಕ್ಕಿಲ್ಲ. ಖುಷಿಯಾಗಿರು 100 ಕಾಲ. ನೋಡು, ಒಳ್ಳೆಯವ್ರಿಗೂ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೀನು ಕೆಟ್ಟವ್ರಿಗೆ ಕೆಟ್ಟವನಾಗಿರ್ತಿ, ಒಳ್ಳೆಯವ್ರಿಗೆ ಎಷ್ಟು ಒಳ್ಳೆನೈತಿ ನೋಡಪ್ಪ. ನೀನು ಚೆನ್ನಾಗೇ ಇರ್ತಿ ತಗೊಳಪ್ಪ, ಅದ್ರಾಗೇನೈತಿ. ಇವತ್ತಂತೂ ಏನಮ್ಮ ಮನ್ಯಾಗ ಜಾಮೂನ್ ಮಾಡಿಸ್ಬಿಡ್ತೀನಿ, ಸುಮ್ಕಿರು. ಇಲ್ಲ ನಾನು ಜಾಮೂನ್ ಮಾಡ್ತೀನಿ. ಲಕ್ಷ್ಮಿ ಮಗಳು ಜೀವನ ಹೊರಗೆ ಬಂತಲ್ಲ ಬೀದಿಗ, ನಾನಂತೂ ಅದನ್ನ ಕೇಳ್ಕೊಂತಿದ್ದಿ ಯಾವತ್ತು ಹೊರಗೆ ಬರುತ್ತೋ ಅಂತೇಳಿ. ನಿಮ್ಮ ಬಾಯಿಂದ ವಿಚಾರ ಬಂದಿದ್ಕ ನಂಗೆ ಭಾಳ ಖುಷಿ ಆಗ್ಬಿಡ್ತು. ಇವತ್ತು ಮನ್ಯಾಗ ಜಾಮೂನ್ ಮಾಡ್ತೀನಿ, ಜಾಮೂನ್ ತಿನ್ನುವಂತೆ ಎಲ್ಲರೂ. ಅವಳು ಮಾತ್ರ ಹೊರಗೆ ಬಂದ್ಲ, ನನಗೆ ಅಷ್ಟೇ ಖುಷಿ. ಹೌದು ಕನಕ, ಒಳ್ಳೆಯವ್ರು ಒಳ್ಳೇದು ಹಾಗೆ ಆಗುತ್ತೆ. ನೀನು ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡ ಕನಕ. ಇವತ್ತು ನ್ಯಾಯದ ಬಗ್ಗೆ ಯಾವುದೋ ತೀರ್ಮಾನ ತಗೊಬೇಡ, ತಲೆಯಾಕೆ ಇಟ್ಕೊಂಬಿಡ. ನಾವು ನಿನ್ನ ಜೊತೆಗೆ ಇರ್ತೀವಿ ಕನಕ. ಎಲ್ಲನೂ ರೊಕ್ಕ ಮಾಡಮ್ಮ, ಸುಮ್ಕಿರು. ಲಕ್ಷ ದುಡ್ಕೊಂಬಂತೆ. ಏನು ಅನ್ಕೊಂಬಿಟ್ಟು ಲಕ್ಷನೇ ದುಡಿಬೇಕು ಕಡೆ. ನೀನಂತೂ ಭಾರಿ ಒಳ್ಳೆ ಹಾಕಿ, ನನಗೆ ಗೊತ್ತೈತಿ. ನೀನು ಅದಕ್ಕೆ ನಮ್ಮನೆ ನೋಡಿಕೊಂಬಂದಿ ಅಂದ್ರೆ ನೀನಂತೂ ನಮ್ಮ ಮನ್ಯಾಗ ಮಹಾಲಕ್ಷ್ಮಿ ಇದ್ದಂಗೆ ಕಣವ. ನೀನು ಬಂದ್ಮ್ಯಾಕ ನೋಡು ಎಲ್ಲನೂ ಸಾಲು ಆಗ್ಬಿಡ್ತು. ಅಯ್ಯೋ ಅವಯ್ಯ ನಾನು ಮನ್ಯಾಗ ಬರ್ದೇ ಇದ್ರೆ ಸಾಕು ಅಂತಿದ್ದಿ. ಹೆಂಗೋ ನ್ಯಾಯಿಕ ತೀರ್ಮಾನ ಹಾಕ್ಸಿ ಸುಮ್ಕ ಹೊರಗಡೆಗೆ ಹೋದಂಗೆ ಆಯ್ತು. ಅವಯ್ಯ ನನಗೇನು ಕೊಡ್ತಿದ್ದಿಲ್ಲ ಕಣ ರೊಕ್ಕನ. ಈಗೀಗ ಎಲ್ಲನೂ ಅವಳಿಗೆ ಕೊಟ್ಕೊಳ್ಳೋಣ, ಅವಳು ಎಂಟ್ರಿಗೆ. ಅನುಮಾನ ಬಂದು ಅವಳೆ ಎಲ್ಲ ಕಿತ್ಕೊಳ್ಳೋಳು, ನಂಗೆ ಏನು ಕೊಡ್ತಿದ್ದಿಲ್ಲ. ನಮ್ಮ ಒಟ್ಟಿಗೆ ಬರ್ದೇ ಇದ್ರೆ ಸಾಕು ಅನ್ಕೊಂಡಿದ್ದಿ. ಬತ್ತಿಲ್ಲ ಈಗ ಬಿಡು, ನಮಗೂ ಭಾಳ ಖುಷಿ ಆಯಿತು. ಬುಡಕ್ಕ ರೊಕ್ಕ ಕೊಟ್ಟಿಲ್ಲ ಅಂದಮೇಲೆ ಯಾಕೆ ಕಟ್ಟಿ ಕುರಿಯಕ್ಕೆ ಹೋಗ್ತಿದ್ದೆ ಅವನ್ನ. ರೊಕ್ಕ ಕೊಟ್ರೆ ಬೇಸ್ ಇಟ್ಕೊಬೇಕು, ಇಲ್ವಾ ಹೊರಕ್ಕೆ ಹಾಕ್ಬೇಕು. ಅವ್ನು ಕೊಟ್ಟಿಲ್ಲ ಅಂದಮೇಲೆ ನೀನು ಯಾಕೆ ಇಟ್ಕೊಂತಿ ಬಿಡು. ಚೆನ್ನಾಗಿದೆಯಲ್ಲ ಈಗ, ಇನ್ನೂ ಚೆನ್ನಾಗಿರು. ನಾವೇ ತಂದು ಕೊಡ್ತೀವಿ. ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ, ನಂಗೆ 10 ಲಕ್ಷ ರೂಪಾಯಿಕ ನಂಗೆ ಬಡ್ಡಿ ತಿಂಗ 20,000 ಕೊಟ್ಬಿಡು, ಸರಿ ಏನು? ನೋಡಿದ್ರಲ್ಲ ವೀಕ್ಷಕರೇ, ಇವ್ರ ಮನ್ಸಾಗ ಏಟೈತಿ. ಅವಯ್ಯ ಬತ್ತಿದ್ದು ಇಷ್ಟಿದ್ದಿಲ್ಲ ಅಂತ ಏನು ಡೂಪ್ ಬಿಡ್ತಾಳೆ ಇವಳು ಅರ್ಚನಮ್ಮ ಅಂದ್ರೆ. ಅಬ್ಬಬ್ಬಬ್ಬ, ಏರೋಪ್ಲೇನ ಇಲ್ಲೇ ಓಡಿಸ್ಬಿಡ್ತಾಳೆ. ಮ್ಯಾಗ ಪೈಲಟ್ ಆಗೋದೇ ಬೇಕಾಗಿಲ್ಲ ಇವಳು, ಇಲ್ಲೇ ಓಡಿಸಿ ತಲೆ ತಿಂದು ಮಡಗ್ಬಿಡ್ತಾಳೆ. ತಾನ ಬುದ್ಧಿವಂತೆ ಅಂತ ತಿಳ್ಕೊಂಬಿಟ್ಟವಳೆ. ಮಂದಿನ ಬುದ್ಧಿವಂತರ ಅವ್ರ. ಹೋಗಿ ವಿಚಾರನ ಸಿಂಗಾರಮ್ಮಂಗೆ ಹೇಳ ಹೇಳ್ತೀನಿ. ಫಸ್ಟ್ ಇವ್ರು ಮನೆ ಮಾರ್ಬೇಕು ಅನ್ಕೊಂಡಿರೋದು. ಮತ್ತೆ ಲಕ್ಷ್ಮಕ್ಕನ ಮಗಳು ಬೈತಿರುತ್ತೆ, ಲಕ್ಷ್ಮಕ್ಕಂಗೆ ಹೇಳ ಹೇಳ್ತೀನಿ. ಇವ್ರು ಹುಟ್ಟೆಲ್ಲ ಅಡಗಿಸ್ಬೇಕ ಅಮ್ಮ ಬಂದು ಸರಿಯಾಗಿ ಮಾಡ್ತೀನಿ. ಇವ್ರು ಏನೇನು ಮಾಡ್ತಾರೆ ಇವ್ರ ಪ್ಲಾನ್ಗೆಲ್ಲ ಉಲ್ಟಾ ಹೊಡಿಸ್ತೀನಿ. ಸುಮ್ಮನೆ ಬಿಡೋಳಲ್ಲ ಈ ಉಳ್ಸುದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆಗೆ ಯಾವ ಥರ ದುರಸ್ಬುದ್ಧಿ ಐತಿ. ಇವಳು ಮಾತ್ರ ಉದ್ಧಾರ ಆಗಕ್ಕಿಲ್ಲ, ನಮ್ಮನ್ನು ಉದ್ಧಾರ ಆಗಕ್ಕೆ ಬಿಡೋಕ್ಕಿಲ್ಲ. ಮನೆ ಆಳು ಮುಂಡೆ ಇವಳು ನಮ್ಮ ಅತ್ತೆ. ಸುಮ್ಕ ಬೈತೀನಿ ನಾನು. ನನ್ನ ಗಂಡನೂ ಹಂಗೆ ಕೆಟ್ಟಡ್ಕ, ನನ್ನ ಮಗ ಅವಳು ಹಂಗೆ ಕೆಟ್ಟಡ್ಕಿ ಲೌಡಿ ಮುಂಡೆರು. ಅಯ್ಯೋ ಎಲ್ಲ ಅವನಿಂದಲೇ ಬಂದಿರೋದು. ಇವನ್ನ ಒಂಚೂರು ಅದು ಬಸ್ಸಲ್ಲಿ ಇಟ್ಕೊಂಡಿಲ್ಲ ಅಂದರೆ ಇವನು ಸೇರಿ ಅವಳ ಜೊತೆಗೆ ಹಾಳಾಗಿ ಹೋಗ್ತಾನೆ. ಹಾಳಾಲಿ ಅದು ಬಸ್ ತತ್ತೀನಿ ಒಂಚೂರು ಮಗು ಒಂದು ಆಲಿ.
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.